ಇಷ್ಟೊತ್ತು ನೀವು ಹೇಳ್ತಾ ಇದ್ರಿ ಅಪ್ಪು ಅವರು ಮಾಡಿರುವಂತ ಪ್ರತಿಯೊಂದು ಸಿನಿಮಾನು ಸಹ ಕುಟುಂಬ ಸಮೇತ ನೋಡ್ತೇವೆ ಅಂತ ಹೇಳ್ಬಿಟ್ಟು ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಜಾಕಿ ಸಿನಿಮಾ ಇದೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಗೆ ಇಷ್ಟ ಆಗಿರುವಂತ ಸಿನಿಮಾ ಯಾವುದು? ಜಾಕಿ ಸಿನಿಮಾವನ್ನ ನೀವು ನೋಡ್ತೀರಾ ಈಗ ರಿಲೀಸ್ ಆದ್ರೆ ಅಂತ? ಇಲ್ಲ, ಜಾಕಿ ಸಿನಿಮಾ ನಾವು ಅವಾಗ ಆದಾಗ ನಾವು ಹೋಗಿ ತ್ರಿವೇಣಿ ಅಪ್ಪನ ಅಲ್ಲಿ ಹೋಗಿ ನೋಡಿ ಜಾಕಿ ಭಾಳನೇ ಚೆನ್ನಾಗಿದೆ ಪಿಕ್ಚರ್ ಅದು. ಅವಾಗ ಫಸ್ಟು ಚೆನ್ನಾಗಿದೆ, ಇವನು ಚೆನ್ನಾಗಿರ್ತದೆ. ಅದು ನೋಡೋಕ್ಕೆ ಕುತ್ಕೊಂಡು ನೋಡೋಕ್ಕೆ ಒಂದು ಹಬ್ಬ ಅದು. ಇನ್ನು ಈ ಸತಿ 15ನೇ ತಾರೀಕು ಹೋಗ್ತೀವಿ ನಾವು, ಯಾಕಂದರೆ ಏನು ಭಾಳ ದಿವಸ ಆಯ್ತಲ್ಲ ಅವ್ರದ್ದು. ಯಾಕಂದ್ರೆ ಅದು ಪಿಕ್ಚರು ಹಂಗೆ ಇದೆ, ಅದು ಇಂಟ್ರೆಸ್ಟಿಂಗ್ ಹಂಗೆ ಇದೆ, ಸ್ಟೋರಿ ಹಂಗೆ ಇದೆ, ಪ್ರತಿಯೊಂದು ಕತೆ ಆಗಲಿ ಒಂದು ಫೈಟ್ಸ್ ಆಗಲಿ ಎಲ್ಲನೂ ಚೆನ್ನಾಗಿದೆ. ಅದು ನೋಡಬೇಕಾದಂಥ ಪಿಕ್ಚರೇ ಅದು. ಒಂದು ಮಕ್ಳಿಗೂ ಬೇಜಾರಾಗಲ್ಲ ಅದು ಆ ಥರ ಬೇಜಾರು. ಯಾಕಂದ್ರೆ ಅದು 15ನೇ ತಾರೀಕು ರಿಲೀಸ್ ಆದಾಗ ನಾವು ಹೋಗ್ತೀವಿ, ನೋಡ್ತೀವಿ, ಬರ್ತೀವಿ. ಯಾಕಂದ್ರೆ ನೋಡಬೇಕಲ್ಲ. ಆದರೆ ಏನು ಮಾಡ್ತೀರಾ ನಾವು, ಬರೀ ಅದನ್ನು ಸ್ಕ್ರೀನ್ ಮೇಲೆ ನೋಡ್ತೀವಿ, ಅವನ್ನ ನಾವು ರಿಯಲಾಗಿ ನೋಡೋಕ್ಕಾಗಲ್ಲ. ಇದು ಒಂದೇ ಬೇಜಾರು. ಇಷ್ಟೊತ್ತು ನೀವು ಹೇಳ್ತಾ ಇದ್ರಿ ಅಪ್ಪು ಅವರು ಮಾಡಿರುವಂತ ಪ್ರತಿಯೊಂದು ಸಿನಿಮಾನು ಸಹ ಕುಟುಂಬ ಸಮೇತ ನೋಡ್ತೇವೆ ಅಂತ ಹೇಳ್ಬಿಟ್ಟು ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಜಾಕಿ ಸಿನಿಮಾ ಇದೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಗೆ ಇಷ್ಟ ಆಗಿರುವಂತ ಸಿನಿಮಾ ಯಾವುದು? ಜಾಕಿ ಸಿನಿಮಾವನ್ನ ನೀವು ನೋಡ್ತೀರಾ ಈಗ ರಿಲೀಸ್ ಆದ್ರೆ ಅಂತ? ಇಲ್ಲ, ಜಾಕಿ ಸಿನಿಮಾ ನಾವು ಅವಾಗ ಆದಾಗ ನಾವು ಹೋಗಿ ತ್ರಿವೇಣಿ ಅಪ್ಪನ ಅಲ್ಲಿ ಹೋಗಿ ನೋಡಿ ಜಾಕಿ ಭಾಳನೇ ಚೆನ್ನಾಗಿದೆ ಪಿಕ್ಚರ್ ಅದು. ಅವಾಗ ಫಸ್ಟು ಚೆನ್ನಾಗಿದೆ, ಇವನು ಚೆನ್ನಾಗಿರ್ತದೆ. ಅದು ನೋಡೋಕ್ಕೆ ಕುತ್ಕೊಂಡು ನೋಡೋಕ್ಕೆ ಒಂದು ಹಬ್ಬ ಅದು. ಇನ್ನು ಈ ಸತಿ 15ನೇ ತಾರೀಕು ಹೋಗ್ತೀವಿ ನಾವು, ಯಾಕಂದರೆ ಏನು ಭಾಳ ದಿವಸ ಆಯ್ತಲ್ಲ ಅವ್ರದ್ದು. ಯಾಕಂದ್ರೆ ಅದು ಪಿಕ್ಚರು ಹಂಗೆ ಇದೆ, ಅದು ಇಂಟ್ರೆಸ್ಟಿಂಗ್ ಹಂಗೆ ಇದೆ, ಸ್ಟೋರಿ ಹಂಗೆ ಇದೆ, ಪ್ರತಿಯೊಂದು ಕತೆ ಆಗಲಿ ಒಂದು ಫೈಟ್ಸ್ ಆಗಲಿ ಎಲ್ಲನೂ ಚೆನ್ನಾಗಿದೆ. ಅದು ನೋಡಬೇಕಾದಂಥ ಪಿಕ್ಚರೇ ಅದು. ಒಂದು ಮಕ್ಳಿಗೂ ಬೇಜಾರಾಗಲ್ಲ ಅದು ಆ ಥರ ಬೇಜಾರು. ಯಾಕಂದ್ರೆ ಅದು 15ನೇ ತಾರೀಕು ರಿಲೀಸ್ ಆದಾಗ ನಾವು ಹೋಗ್ತೀವಿ, ನೋಡ್ತೀವಿ, ಬರ್ತೀವಿ. ಯಾಕಂದ್ರೆ ನೋಡಬೇಕಲ್ಲ. ಆದರೆ ಏನು ಮಾಡ್ತೀರಾ ನಾವು, ಬರೀ ಅದನ್ನು ಸ್ಕ್ರೀನ್ ಮೇಲೆ ನೋಡ್ತೀವಿ, ಅವನ್ನ ನಾವು ರಿಯಲಾಗಿ ನೋಡೋಕ್ಕಾಗಲ್ಲ. ಇದು ಒಂದೇ ಬೇಜಾರು. ಇಷ್ಟೊತ್ತು ನೀವು ಹೇಳ್ತಾ ಇದ್ರಿ ಅಪ್ಪು ಅವರು ಮಾಡಿರುವಂತ ಪ್ರತಿಯೊಂದು ಸಿನಿಮಾನು ಸಹ ಕುಟುಂಬ ಸಮೇತ ನೋಡ್ತೇವೆ ಅಂತ ಹೇಳ್ಬಿಟ್ಟು ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಜಾಕಿ ಸಿನಿಮಾ ಇದೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಗೆ ಇಷ್ಟ ಆಗಿರುವಂತ ಸಿನಿಮಾ ಯಾವುದು? ಜಾಕಿ ಸಿನಿಮಾವನ್ನ ನೀವು ನೋಡ್ತೀರಾ ಈಗ ರಿಲೀಸ್ ಆದ್ರೆ ಅಂತ? ಇಲ್ಲ, ಜಾಕಿ ಸಿನಿಮಾ ನಾವು ಅವಾಗ ಆದಾಗ ನಾವು ಹೋಗಿ ತ್ರಿವೇಣಿ ಅಪ್ಪನ ಅಲ್ಲಿ ಹೋಗಿ ನೋಡಿ ಜಾಕಿ ಭಾಳನೇ ಚೆನ್ನಾಗಿದೆ ಪಿಕ್ಚರ್ ಅದು. ಅವಾಗ ಫಸ್ಟು ಚೆನ್ನಾಗಿದೆ, ಇವನು ಚೆನ್ನಾಗಿರ್ತದೆ. ಅದು ನೋಡೋಕ್ಕೆ ಕುತ್ಕೊಂಡು ನೋಡೋಕ್ಕೆ ಒಂದು ಹಬ್ಬ ಅದು. ಇನ್ನು ಈ ಸತಿ 15ನೇ ತಾರೀಕು ಹೋಗ್ತೀವಿ ನಾವು, ಯಾಕಂದರೆ ಏನು ಭಾಳ ದಿವಸ ಆಯ್ತಲ್ಲ ಅವ್ರದ್ದು. ಯಾಕಂದ್ರೆ ಅದು ಪಿಕ್ಚರು ಹಂಗೆ ಇದೆ, ಅದು ಇಂಟ್ರೆಸ್ಟಿಂಗ್ ಹಂಗೆ ಇದೆ, ಸ್ಟೋರಿ ಹಂಗೆ ಇದೆ, ಪ್ರತಿಯೊಂದು ಕತೆ ಆಗಲಿ ಒಂದು ಫೈಟ್ಸ್ ಆಗಲಿ ಎಲ್ಲನೂ ಚೆನ್ನಾಗಿದೆ. ಅದು ನೋಡಬೇಕಾದಂಥ ಪಿಕ್ಚರೇ ಅದು. ಒಂದು ಮಕ್ಳಿಗೂ ಬೇಜಾರಾಗಲ್ಲ ಅದು ಆ ಥರ ಬೇಜಾರು. ಯಾಕಂದ್ರೆ ಅದು 15ನೇ ತಾರೀಕು ರಿಲೀಸ್ ಆದಾಗ ನಾವು ಹೋಗ್ತೀವಿ, ನೋಡ್ತೀವಿ, ಬರ್ತೀವಿ. ಯಾಕಂದ್ರೆ ನೋಡಬೇಕಲ್ಲ. ಆದರೆ ಏನು ಮಾಡ್ತೀರಾ ನಾವು, ಬರೀ ಅದನ್ನು ಸ್ಕ್ರೀನ್ ಮೇಲೆ ನೋಡ್ತೀವಿ, ಅವನ್ನ ನಾವು ರಿಯಲಾಗಿ ನೋಡೋಕ್ಕಾಗಲ್ಲ. ಇದು ಒಂದೇ ಬೇಜಾರು.